ಪೊಲೀಸರು ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಅನ್ನೋದೆಲ್ಲವೂ ಕೂಡ. ಮೃತ ಸಚಿನ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನಿರಾಕರಿಸಿದ ಗುತ್ತಿಗೆದಾರರ ಕುಟುಂಬ ನಮಗೆ ಪರಿಹಾರ ಬೇಡ, ನ್ಯಾಯ ಕೊಡಿಸಿ ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ನಮಗೆ ಪರಿಹಾರ ಬೇಡ, ನಮ್ಮ ಮಗನ ಸಾವಿಗೆ, ನಮ್ಮ ಮನೆ ಹುಡುಗನ ಸಾವಿಗೆ ನ್ಯಾಯ ಕೊಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಮೃತ ಸಚಿನ್ ಕುಟುಂಬಕ್ಕೆ ಬಿಜೆಪಿಯಿಂದ ಪರಿಹಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಬಂದರು. ಆದರೆ ಗುತ್ತಿಗೆದಾರನ ಕುಟುಂಬ ಪರಿಹಾರವನ್ನು ನಿರಾಕರಿಸಿದೆ. ನಮ್ಮ ಸಹೋದರನ ಸಚಿನ್ ಪಾಂಚಾಳಿ ಅವರ ಸಹೋದರಿಯರು ಹೇಳ್ತಾ ಇದ್ದಾರೆ, ನಮ್ಮ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಆತನ ಸಾವಿಗೆ ನ್ಯಾಯ ಸಿಗಬೇಕು, ನಮಗೆ ನ್ಯಾಯ ಕೊಡಿ, ಈ ಪ್ರಕರಣವನ್ನು CBIಗೆ ಕೊಡಬೇಕು. ಪೊಲೀಸರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ನಮ್ಮ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೇ ಬರ್ತಾ ಇರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಬಿಜೆಪಿಯ ತಂಡದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಏನೇನು ಬೇಡಿಕೆಯನ್ನ ಬಿಜೆಪಿ ತಂಡದ ಮುಂದೆ ಪಾಂಚಾಳಿಯವರ ಮನೆಯವರು ಇಟ್ಟಿದ್ದಾರೆ, ಸದ್ಯಕ್ಕೆ ಏನು ವಿವರ ಇದೆ ಈ ಹೊತ್ತಿಗೆ? ಹೌದು ರಂಜಿತ್, ಈಗಾಗಲೇ ಸಚಿನ್ ಸಾವು ಪ್ರಕರಣ ಸಾಕಷ್ಟೊಂದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವ್ರ ಮನೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಆ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು. ಸಾಕಷ್ಟೊಂದು ಆಕ್ರೋಶ ಆ ಒಂದು ಕುಟುಂಬಸ್ಥರಲ್ಲಿ ಮನಿ ಮಾಡಿತ್ತು. ಅದು ಇದೇ ಈಗಾಗಲೇ ವಿಜೇಂದ್ರ ಬಿಜೆಪಿ ನಿಯೋಗ ಏನಂದು ಈಗಾಗಲೇ ಅವ್ರ ಮನೆಗೆ ಭೇಟಿ ಕೊಡ್ತು. ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಆ ಒಂದು 5 ಜನ ಸಹೋದರರೊಂದಿಗೆ, ಆ ಒಂದು ಸಚಿನ್ ತಂದೆ ತಾಯಿಯೊಂದಿಗೆ ವಿಜೇಂದ್ರ ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು. ಯಾವ ರೀತಿ ಘಟನೆ ಆಯಿತು, ಈಗಾಗಲೇ ರಾಜು ಕಪ್ನೂರ್ ಇರ್ಬೋದು, ಸಚಿನ್ ಇರ್ಬೋದು, ಅವ್ರ ಸಂಬಂಧ ವಿಷಯ ಇರ್ಬೋದು, ಮತ್ತು ಟೋಟಲಿ ಡೆತ್ ನೋಟ್ ವಿಷಯ ಇರ್ಬೋದು, ಮತ್ತು ಈಗಾಗಲೇ ಆತ್ಮಹತ್ಯೆ ವಿಷಯ ಇರ್ಬೋದು, ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವ್ರ ಸಹೋದರಿಯರು ಕಣ್ಣೀರು ಹಾಕುವ ಮೂಲಕ ಟೋಟಲಿ ನಮಗೆ ಈ ಒಂದು ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇಲ್ಲ, CBI ತನಿಖೆನೇ ಮಾಡಿಸಲೇಬೇಕು, CBI ತನಿಖೆಯಿಂದ ಮಾತ್ರ ನಮಗೆ ನ್ಯಾಯ ಸಿಗ್ತದ, ಇರುವ ಏಕೈಕ ಸಹೋದರನ ಕಳೆದುಕೊಂಡು ಇಡೀ ಮನೆಗೇನು ಆಸರೆ ಆಗಿದ್ದು ನಾವು, ಇಡೀ ಮನೆಗೆ ಸಚಿನ್ ಒಬ್ಬನೇ ಆಸರೆ ಆಗಿದ್ದು, ತಂದೆಗೆ ಆರಾಮಿಲ್ಲ, ತಾಯಿಗೆ ಆರಾಮಿಲ್ಲ, ನಾವು 5 ಜನ ಸಹೋದರಿಯರು, ಇನ್ನೂ 3 ಜನ ಮನೆಯಲ್ಲಿ ಮದುವೆ ಆಗಬೇಕು, ಸಾಕಷ್ಟು ನಮ್ಮ ಸಮಸ್ಯೆಗಳಿವೆ. ಅದು ನಮ್ಮ ಸಹೋದರ ಏನದಂದ್ರೆ ಈಗಾಗಲೇ ಡೆತ್ ನೋಟ್ ಅವ್ರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಏನು ಕಾಣೆ ಆಗ್ತಾರೆ. ಆ ಸಂದರ್ಭ ಕೂಡ ಪೊಲೀಸರ ನೆರವಿಗೆ ಬಂದಿಲ್ಲ. ಹೀಗಾಗಿ ನಮಗೆ CBI ತನಿಖೆಯಿಂದ ನ್ಯಾಯ ಸಿಗಲೇಬೇಕು. ತಾವು ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಈ ಒಂದು ಏನೀಗಾಗಲೇ ನಮ್ಮ ತಮ್ಮನ ಸಾವಿಗೆ ಕಾರಣಭೂತರಾದರೂ ಶಿಕ್ಷೆ ಕೊಡಿಸಬೇಕು, ಈ ಒಂದು ಕೇಸನ್ನು CBI ತನಿಖೆ ಮಾಡಿಸ್ಬೇಕಂತೇಳಿ ವಿಜೇಂದ್ರ ಮುಂದೆ ಆ ಒಂದು ಸಹೋದರರ ಕಣ್ಣೀರು ಹಾಕುವ ಮೂಲಕ ಒತ್ತಾಯಿಸಿದರು. ಆ ಸಂದರ್ಭದಲ್ಲಿ ವಿಜೇಂದ್ರ, ನಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ, ನೀವು ಬಡವರಿದ್ರಿ, ತಗಡದ ಮನೆಯಲ್ಲಿ ಬದುಕ್ತಾ ಇದ್ರಿ, ತೀರಾ ಬಡತನದಿಂದ ಬಳಲ್ತಾ ಇದ್ರಿ, ಕಷ್ಟದಲ್ಲಿದ್ರಿ, 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ತಗೋರಿ ಅಂದ್ರೆ ಯಾವುದೇ ಕಾರಣಕ್ಕೆ ಏನಂದ್ರೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, N ರವಿಕುಮಾರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸಾಕಷ್ಟು ಸ್ಥಳೀಯ ಶಾಸಕರು ಇರ್ಬೋದು, ಈ ಕ್ಷೇತ್ರದ ಪ್ರತಿಯೊಬ್ಬರು ಯಾರು ಫೋರ್ಸ್ ಮಾಡಿದ್ರು ಕೂಡ ಅವ್ರು ದುಡ್ಡು ಅಂತೂ ತಗೊಂಡಿಲ್ಲ. ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ರು. ನಮಗೆ ದುಡ್ಡು ಬೇಡ, ನಮಗೆ ಏನು ಬೇಡ, ಬಂಗಾರದಂತ ನಮ್ಮ ಸಹೋದರ ಏನು ಈಗಾಗಲೇ ಆತ್ಮಹತ್ಯೆ ಶರಣಾಗಿದ್ದಾನ, ಆತ್ಮಹತ್ಯೆಗೆ ಕಾರಣೀಭೂತರಾದಂಥ ಏನು ಆರೋಪಿಗಳಿದ್ದಾರ, ಪ್ರಭಾವಿ ಸಚಿವರ ಏನು ಬಲಗೈ ಭಂಟರಾಗಿದ್ದಾರ, ಅವರನ್ನ ಅರೆಸ್ಟ್ ಮಾಡಿಸಬೇಕು. ಈ ಒಂದು ಪ್ರಕರಣದಲ್ಲಿ ಕೂಲಂಕುಷವಾಗಿ ತನಿಖೆ ನಡೆಸುವ ಮೂಲಕ. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರು ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಅನ್ನೋದೆಲ್ಲವೂ ಕೂಡ. ಮೃತ ಸಚಿನ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನಿರಾಕರಿಸಿದ ಗುತ್ತಿಗೆದಾರರ ಕುಟುಂಬ ನಮಗೆ ಪರಿಹಾರ ಬೇಡ, ನ್ಯಾಯ ಕೊಡಿಸಿ ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ನಮಗೆ ಪರಿಹಾರ ಬೇಡ, ನಮ್ಮ ಮಗನ ಸಾವಿಗೆ, ನಮ್ಮ ಮನೆ ಹುಡುಗನ ಸಾವಿಗೆ ನ್ಯಾಯ ಕೊಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಮೃತ ಸಚಿನ್ ಕುಟುಂಬಕ್ಕೆ ಬಿಜೆಪಿಯಿಂದ ಪರಿಹಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಬಂದರು. ಆದರೆ ಗುತ್ತಿಗೆದಾರನ ಕುಟುಂಬ ಪರಿಹಾರವನ್ನು ನಿರಾಕರಿಸಿದೆ. ನಮ್ಮ ಸಹೋದರನ ಸಚಿನ್ ಪಾಂಚಾಳಿ ಅವರ ಸಹೋದರಿಯರು ಹೇಳ್ತಾ ಇದ್ದಾರೆ, ನಮ್ಮ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಆತನ ಸಾವಿಗೆ ನ್ಯಾಯ ಸಿಗಬೇಕು, ನಮಗೆ ನ್ಯಾಯ ಕೊಡಿ, ಈ ಪ್ರಕರಣವನ್ನು CBIಗೆ ಕೊಡಬೇಕು. ಪೊಲೀಸರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ನಮ್ಮ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೇ ಬರ್ತಾ ಇರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಬಿಜೆಪಿಯ ತಂಡದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಏನೇನು ಬೇಡಿಕೆಯನ್ನ ಬಿಜೆಪಿ ತಂಡದ ಮುಂದೆ ಪಾಂಚಾಳಿಯವರ ಮನೆಯವರು ಇಟ್ಟಿದ್ದಾರೆ, ಸದ್ಯಕ್ಕೆ ಏನು ವಿವರ ಇದೆ ಈ ಹೊತ್ತಿಗೆ? ಹೌದು ರಂಜಿತ್, ಈಗಾಗಲೇ ಸಚಿನ್ ಸಾವು ಪ್ರಕರಣ ಸಾಕಷ್ಟೊಂದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವ್ರ ಮನೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಆ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು.
ಸಾಕಷ್ಟೊಂದು ಆಕ್ರೋಶ ಆ ಒಂದು ಕುಟುಂಬಸ್ಥರಲ್ಲಿ ಮನೆ ಮಾಡಿತ್ತು. ಅದು ಇದೇ ಈಗಾಗಲೇ ಏನು ವಿಜೇಂದ್ರ ಬಿಜೆಪಿ ಏನು ನಿಯೋಗ ಏನಂದು ಈಗಾಗಲೇ ಅವ್ರ ಮನೆಗೆ ಭೇಟಿ ಕೊಡ್ತು. ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಆ ಒಂದು 5 ಜನ ಸಹೋದರರೊಂದಿಗೆ, ಆ ಒಂದು ಸಚಿನ್ ತಂದೆ ತಾಯಿಯೊಂದಿಗೆ ವಿಜೇಂದ್ರ ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು. ಯಾವ ರೀತಿ ಘಟನೆ ಆಯಿತು, ಈಗಾಗಲೇ ರಾಜು ಕಪ್ನೂರ್ ಇರ್ಬೋದು, ಸಚಿನ್ ಇರ್ಬೋದು, ಅವ್ರ ಸಂಬಂಧ ವಿಷಯ ಇರ್ಬೋದು, ಮತ್ತು ಟೋಟಲಿ ಡೆತ್ ನೋಟ್ ವಿಷಯ ಇರ್ಬೋದು, ಮತ್ತು ಈಗಾಗಲೇ ಆತ್ಮಹತ್ಯೆ ವಿಷಯ ಇರ್ಬೋದು, ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವ್ರ ಸಹೋದರರು ಕಣ್ಣೀರು ಹಾಕುವ ಮೂಲಕ ಟೋಟಲಿ ನಮಗೆ ಈ ಒಂದು ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇಲ್ಲ, CBI ತನಿಖೆನೇ ಮಾಡಿಸಲೇಬೇಕು, CBI ತನಿಖೆಯಿಂದ ಮಾತ್ರ ನಮಗೆ ನ್ಯಾಯ ಸಿಗ್ತದ. ಇರುವ ಏಕೈಕ ಸಹೋದರನ ಕಳೆದುಕೊಂಡು ಇಡೀ ಮನೆಗೇನು ಆಸರೆ ಆಗಿದ್ದು ನಾವು, ಇಡೀ ಮನೆಗೆ ಸಚಿನ್ ಒಬ್ಬನೇ ಆಸರೆ ಆಗಿದ್ದನು. ತಂದೆಗೆ ಆರಾಮಿಲ್ಲ, ತಾಯಿಗೆ ಆರಾಮಿಲ್ಲ, ನಾವು 5 ಜನ ಸಹೋದರಿಯರು, ಇನ್ನು 3 ಜನ ಮನೆಯಲ್ಲಿ ಮದುವೆ ಆಗಬೇಕು, ಸಾಕಷ್ಟು ನಮ್ಮ ಸಮಸ್ಯೆಗಳಿವೆ. ಅದು ನಮ್ಮ ಸಹೋದರ ಏನದಂದ್ರೆ ಈಗಾಗಲೇ ಡೆತ್ ನೋಟ್ ಅವ್ರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಏನು ಕಾಣೆ ಆಗ್ತಾರೆ. ಆ ಸಂದರ್ಭ ಕೂಡ ಪೊಲೀಸರ ನೆರವಿಗೆ ಬಂದಿಲ್ಲ. ಹೀಗಾಗಿ ನಮಗೆ CBI ತನಿಖೆಯಿಂದ ನ್ಯಾಯ ಸಿಗಲೇಬೇಕು. ತಾವು ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಈ ಒಂದು ಏನು ಈಗಾಗಲೇ ನಮ್ಮ ತಮ್ಮನ ಸಾವಿಗೆ ಕಾರಣಭೂತರಾದರೂ ಶಿಕ್ಷೆ ಕೊಡಿಸಬೇಕು, ಈ ಒಂದು ಕೇಸನ್ನು CBI ತನಿಖೆ ಮಾಡಿಸ್ಬೇಕಂತೇಳಿ ವಿಜೇಂದ್ರ ಮುಂದೆ ಆ ಸಹೋದರರ ಕಣ್ಣೀರು ಹಾಕುವ ಮೂಲಕ ಒತ್ತಾಯಿಸಿದರು. ಆ ಸಂದರ್ಭದಲ್ಲಿ ವಿಜೇಂದ್ರ ನಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ, ನೀವು ಬಡವರಿದ್ರಿ, ತಗಡದ ಮನೆಯಲ್ಲಿ ಬದುಕ್ತಾ ಇದ್ರಿ, ತೀರಾ ಬಡತನದಿಂದ ಬಳಲ್ತಾ ಇದ್ರಿ, ಕಷ್ಟದಲ್ಲಿದ್ರಿ, 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ತಗೋರಿ ಅಂದ್ರೆ ಯಾವುದೇ ಕಾರಣಕ್ಕೆ ಏನಾದ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಎನ್ ರವಿಕುಮಾರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸಾಕಷ್ಟು ಸ್ಥಳೀಯ ಶಾಸಕರು ಇರ್ಬೋದು, ಈ ಕ್ಷೇತ್ರದ ಪ್ರತಿಯೊಬ್ಬರು ಯಾರು ಫೋರ್ಸ್ ಮಾಡಿದ್ರು ಕೂಡ ಅವ್ರು ದುಡ್ಡಂತೂ ತಗೊಂಡಿಲ್ಲ. ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ರು. ನಮಗೆ ದುಡ್ಡು ಬೇಡ, ನಮಗೆ ಏನು ಬೇಡ, ಬಂಗಾರದಂತ ನಮ್ಮ ಸಹೋದರ ಏನು ಈಗಾಗಲೇ ಆತ್ಮಹತ್ಯೆ ಶರಣಾಗಿದ್ದಾನ, ಆತ್ಮಹತ್ಯೆಗೆ ಕಾರಣೀಭೂತರಾದಂಥ ಏನು ಆರೋಪಿಗಳಿದ್ದಾರೆ, ಪ್ರಭಾವಿ ಸಚಿವರ ಏನು ಬಲಗೈ ಭಂಟರಾಗಿದ್ದಾರ, ಅವರನ್ನ ಅರೆಸ್ಟ್ ಮಾಡಿಸಬೇಕು. ಈ ಒಂದು ಪ್ರಕರಣದಲ್ಲಿ ಕೂಲಂಕುಷವಾಗಿ ತನಿಖೆ ನಡೆಸುವ ಮೂಲಕ. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರು ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಅನ್ನೋದೆಲ್ಲವೂ ಕೂಡ. ಮೃತ ಸಚಿನ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನಿರಾಕರಿಸಿದ ಗುತ್ತಿಗೆದಾರರ ಕುಟುಂಬ, ನಮಗೆ ಪರಿಹಾರ ಬೇಡ, ನ್ಯಾಯ ಕೊಡಿಸಿ ಅಂತೇಳಿ ಕಣ್ಣೀರು ಹಾಕಿದ್ದಾರೆ. ನಮಗೆ ಪರಿಹಾರ ಬೇಡ, ನಮ್ಮ ಮಗನ ಸಾವಿಗೆ, ನಮ್ಮ ಮನೆ ಹುಡುಗನ ಸಾವಿಗೆ ನ್ಯಾಯ ಕೊಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಮೃತ ಸಚಿನ್ ಕುಟುಂಬಕ್ಕೆ ಬಿಜೆಪಿಯಿಂದ ಪರಿಹಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಬಂದರು. ಆದರೆ ಗುತ್ತಿಗೆದಾರನ ಕುಟುಂಬ ಪರಿಹಾರವನ್ನು ನಿರಾಕರಿಸಿದೆ. ನಮ್ಮ ಸಹೋದರನ ಸಚಿನ್ ಪಾಂಚಾಳಿ ಅವರ ಸಹೋದರಿಯರು ಹೇಳ್ತಾ ಇದ್ದಾರೆ, ನಮ್ಮ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಆತನ ಸಾವಿಗೆ ನ್ಯಾಯ ಸಿಗಬೇಕು, ನಮಗೆ ನ್ಯಾಯ ಕೊಡಿ, ಈ ಪ್ರಕರಣವನ್ನು CBIಗೆ ಕೊಡಬೇಕು. ಪೊಲೀಸರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ನಮ್ಮ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯೇ ಬರ್ತಾ ಇರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಬಿಜೆಪಿಯ ತಂಡದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಏನೇನು ಬೇಡಿಕೆಯನ್ನ ಬಿಜೆಪಿ ತಂಡದ ಮುಂದೆ ಪಾಂಚಾಳಿಯವರ ಮನೆಯವರು ಇಟ್ಟಿದ್ದಾರೆ, ಸದ್ಯಕ್ಕೆ ಏನು ವಿವರ ಇದೆ ಈ ಹೊತ್ತಿಗೆ? ಹೌದು ರಂಜಿತ್, ಈಗಾಗಲೇ ಸಚಿನ್ ಸಾವು ಪ್ರಕರಣ ಸಾಕಷ್ಟೊಂದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇವ್ರ ಮನೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಆ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು. ಸಾಕಷ್ಟೊಂದು ಆಕ್ರೋಶ ಆ ಒಂದು ಕುಟುಂಬಸ್ಥರಲ್ಲಿ ಮನೆ ಮಾಡಿತ್ತು. ಅದು ಇದೇ ಈಗಾಗಲೇ ಏನು ವಿಜೇಂದ್ರ ಬಿಜೆಪಿ ಏನು ನಿಯೋಗ ಏನಂದು ಈಗಾಗಲೇ ಅವ್ರ ಮನೆಗೆ ಭೇಟಿ ಕೊಡ್ತು. ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಆ 5 ಜನ ಸಹೋದರರೊಂದಿಗೆ, ಆ ಸಚಿನ್ ತಂದೆ ತಾಯಿಯೊಂದಿಗೆ ವಿಜೇಂದ್ರ ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು. ಯಾವ ರೀತಿ ಘಟನೆ ಆಯಿತು, ಈಗಾಗಲೇ ರಾಜು ಕಪ್ನೂರ್ ಇರ್ಬೋದು, ಸಚಿನ್ ಇರ್ಬೋದು, ಅವ್ರ ಸಂಬಂಧ ವಿಷಯ ಇರ್ಬೋದು, ಮತ್ತು ಟೋಟಲಿ ಡೆತ್ ನೋಟ್ ವಿಷಯ ಇರ್ಬೋದು, ಮತ್ತು ಈಗಾಗಲೇ ಆತ್ಮಹತ್ಯೆ ವಿಷಯ ಇರ್ಬೋದು, ಪ್ರತಿಯೊಂದು ವಿಷಯನ ಚರ್ಚೆ ಮಾಡಿದ್ರು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವ್ರ ಸಹೋದರ